ಅನ್ಬೇಕಂದ್ರೆ ನಮ್ಮ ವಕೀಲರ ಸಮುದಾಯ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ವಕೀಲರು ದೊಡ್ಡ ಡಾನ್ಗಳು. ಆಕಸ್ಮಿಕವಾಗಿ ಕೆಲವು ಡ್ರಗ್ ಪೆಡಲರ್ಗಳು ಕುಡಿಗಳಿಗೆ ರಪ್ಪ ರಪ್ಪ ಅಂತ ಹೊಡಿತೀವಿ, ಕೋರ್ಟಲ್ಲಿ ಬಂದೈತಿ ಅಂತ ಆಂಚಲಿ ಮಾಡಿದ್ರೆ ನಮ್ಗಿಂತ ನಿಜವಾಗ್ಲೂ ಡಾನ್ಗಳು ಅನ್ಬೇಕಂದ್ರೆ ನಮ್ಮ ವಕೀಲರ ಸಮುದಾಯ ವಕೀಲರು ದೊಡ್ಡ ಡಾನ್ಗಳು. ಡಾನ್ ಆದ್ರೆ ಒಂದ್ ಕೆಲ್ಸ ಐತೆ ಮಾಡ್ತೀಯ ಅಣ್ಣ? ಅಲ್ಲ ನಿಂಗೆ ಒಬ್ಬಂಗೋಸ್ಕರ ಏನ್ ಕೇಳಿದ್ರೆ ನಮ್ಮೂರಲ್ಲಿ ಯಾವಾಗ್ಲೂ ಒಂದ್ ಮುಳ್ಳಂದಿ ಓಡಾಡ್ತಾ ಇರುತ್ತಾರ, ಅದ್ರ ಮೇಲೆ ಒಂದ್ ಕೇಸ್ ಹಾಕ್ಬೇಕು. ನಮ್ ತೋಟದೊಳಗೆಲ್ಲ ಓಡಾಡ್ತೈತಿ ಅಕ್ಕ. ಮತ್ತೆ ಏನ್ ಕೇಸ್ ಹಾಕ್ಲಿಲ್ಲ ಅಂದ್ರು ಅದು ಏನ್ ಕೇಸಿಗೆ ಸಿಕ್ಲಿಲ್ಲ ಅಂದ್ರು ಅದು ಒಂಟಿಯಾಗಿ ಸಿಕ್ತಾಗ ತಿಕ್ಕ ಹೊಡೆದು ಬಿಡು. ಅಣ್ಣ ಅದು ಬರಲ್ಲ ಅಣ್ಣ, ನೀನೇ ಅದನ್ನ ಹುಡಿಕೊಂಡು ಹೋಗ್ಬೇಕು. ಅದು ಬರಕ್ಕೆ ನಿಮ್ ಚಿಕ್ಕಪ್ಪನ ದೊಡ್ಡಪ್ಪನ ನನ್ ಮಗಂಗ್ ಹೇಳ್ದೆ, ಅವನೇ ಒಂದ್ ಕರ್ಕೊಂಬತ್ತಾನೆ ಮುಳ್ಳಂದಿನ. ಇಂಥವ್ 100 ಬರ್ಲಿ. ಅಣ್ಣ ಇಲ್ಲಿ 100 ಇಲ್ಲ ಅಣ್ಣ, ಇರೋದು ಒಂದೇ. ಅದೊಂದಕ್ಕೆ ಇಟ್ಕೊಂಡು ಹೊಡೆದ್ರೆ ಸಾಕು, ಇನ್ ಮಿಕ್ತವೆಲ್ಲ ಹೊಡೋಗ್ಬಿಡ್ತಾವಣ್ಣ. ಅಣ್ಣ ಇನ್ನು ಏನೋ ಬೇಕಣ್ಣ. 100 ಏನು ಹೊಡಿಯಕ್ ಹೋಗ್ಬೇಡ ಅಣ್ಣ, ಬರೀ ಒಂದೇ ಒಂದು ಹೊಡೆದ್ಬಿಡು ಸಾಕು. ಇನ್ನು ಅನಸಿನ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಯಾರು ಸುಮ್ಕೆ ಅಂತ ಹೊಡೆದಿಲ್ಲ, ಸರಿಯಾಗಿ ಮಾಂಜ ಕೊಟ್ಟವ್ರೆ. ಇವ್ರು ಹೇಳೋ ಪ್ರಕಾರ 500 ಜನ ಇಟ್ಕೊಂಡು ಚಚ್ಚೋರೆ ಅಂತ ಹೇಳ್ತಿರೋದು. ಸುಮಾರು ಒಂದು 50ರಿಂದ 60 ಜನ ಚಚ್ಚಿರ್ಬೋದೇನೋ ಅಷ್ಟೇ. 500 ಜನ ಹೊಡೆದಿದ್ದಿದ್ರೆ ಇಷ್ಟೊತ್ತಿಗೆ ಬಾಡಿ ಎಲ್ಲೈತಿ ಅಂತ ಪ್ರೂಫ್ ಸಿಕ್ತಿರ್ಲಿಲ್ಲ. ಹಂಗೆ ಮಣ್ಣಲ್ಲೇ ಮಣ್ಣೆ ಆಗೋಗಿರೋದು. ಟ್ಯಾರೋಡಿಗೆ ಚಪಾತಿ ಕಚ್ಕೊಂಡೇ ಬಿಟ್ಟಿರೋದು ನಮ್ಮ ಲಾಯರ್ ಅನಸಿನ ಅಣ್ಣ. ಇವನ್ನ ಸುಮ್ಕೆ ಇಟ್ಕೊಂಡು ಎಲ್ಲರಿಗೂ ಉಯ್ಯಾಕಿ ಇವನೇನು ದೊಡ್ಡ ಅದಾ ಇದಾ ಎರಡೂ ಅಲ್ಲ ತಾನೆ. ಇವನ್ ಮಾಡ್ರ ಹೊಲ್ಕ ಕೆಲ್ಸನೇ ಸರಿ ಇಲ್ಲ, ಇನ್ನ ಜನಗಳ ಮೇಲೆ ತಪ್ಪು. ಕೆಡಿಕೊಂಡು ಉಯ್ಯಕ್ಕೆ ಕಾರಣ ಏನು ಅಂತಂದ್ರೆ ಅಣ್ಣ ಮುಂದ್ ಉತ್ಸವ ಮಾಡ್ಬೇಕಾದ್ರೆ 3 ದಿನದಿಂದ ಬಂದು ಮುಂಚೆಗೆ ಅಂತ ತೊಂದರೆ ಕೊಡ್ತಾ ಇದ್ದಂತೆ. ಆಮೇಕಿಂದ ಅವರು ಎಷ್ಟು ಕಾಟ ಅಂತ ನೋಡಿ ಸುಮ್ಕೆಲೆ ಆಗ್ತಾವ್ರೆ. ಆದ್ರೆ ನಮ್ ಜಗದೀಶ್ ಅಣ್ಣ ಬಿಡೋ ಮಾತೇ ಇಲ್ಲ. ಅದಕ್ಕೋಸ್ಕರ 3ನೇ ದಿನ ತಗೊಂಡೋಗಿ ಎಲ್ಲರಿಗೂ ಲಾಟಿಲೆಲ್ಲ ಬಡಿತಾ ಇದ್ದ. ಅದಕ್ಕೆ ಅವರು ಇವತ್ತು ನಾಳಿದ್ದು ಅಂತ ನೋಡಿ ಸಾಕಾಗಿ ಕೊನೆಗೊಂದ್ಸತಿ ಇಳಿಸೇ ಬಿಟ್ಟವ್ರಿ ಧೂಳ. ಲೇ ಕೊತ್ತುಲ್ಲೇ ಇವೆಲ್ಲ ನಿಂಗೆ ಯಾಕೆ ಬೇಕಿತ್ತು? ಇವೆಲ್ಲ ಬೇಕಾ ನಿಂಗೆ? ನಿನ್ ಪಾಡಿಗೆ ನೀನ್ ಬಂದ ನಿನ್ ಪಾಡಿಗೆ ನೀನ್ ಓದ್ನ ಅಂತ ಇರೋದ್ ಬಿಟ್ಟು ಇವೆಲ್ಲ ನಿಂಗೆ ಏನ್ ಕಪ್ಪ ಬೇಕಿತ್ತು? ಕತೆ ಪುರಾಣ ತಗ ಮತ್ತೆ ಇನ್ನೊಂದು. ಇನ್ನು ಜಗಣ್ಣನ್ ಚಚ್ಚೋದ್ರ ಜೊತೆಗೆ ಅವನ ಜೊತೆ ಇದ್ದಿದ್ ಕಾರ್ನು ಚಚ್ಚಾಕಿದಾರ. ಆ ಕಾರ್ ಇದ್ರೆ ತಾನೇ ನಾವು ಬರಕ್ಕೆ ಅಂತ ಹೇಳಿ. ಬಾಸ್ ಒಳ್ಳೆ ಕೆಲಸ ಮಾಡಿದ್ದೀರಾ. ತುಂಬಾ ವೈರಲ್ ಆಗಕ್ಕೆ ಕಾರಣ ಏನು ಅಂತಂದ್ರೆ ಡಿ ಬಾಸ್ ಕಾಂಟ್ರವರ್ಸಿ ಇಲ್ಲ. ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಅಲ್ಲಿಂದ ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಬಿಗ್ ಬಾಸ್ ಮನೆಯಲ್ಲೂ ಡಿ ಬಾಸ್ ಫ್ಯಾನ್ಸ್ಗಳು ಅವರು ಇವರು ಅಂತೆಲ್ಲ ಓಟ್ ಹಾಕೊಂಡು 2 ವಾರ ತನಕ ತಾಂಬಂದ್ರು. ಫೈನಲಲ್ಲಿ ನನ್ನ ಮಗನ್ ತಿಕ್ಲ ಪಕ್ಲ ಹೊತ್ತಿ ಅತ್ತಗೆ ರಂಜಿತ್ ಜೊತೆ ಜಗಳ ಮಾಡ್ಕೊಂಡು ಈಚೆಗೆ ಮಕ್ಕೋಗ್ದು ಆಚೆಗೆ ಓಡಿದ್ರು. ಬಿಗ್ ಬಾಸ್ ಮನೆಯಿಂದ ಒಳಗೆ ಈಚೆ ಕಡೆಗೆ ಮಕ್ಕೋಗ್ದು ಆಚೆಗೆ ಹಾಕಿದ ಮೇಲೆ ಅವ್ನು ಸುಮ್ಕಾಗ್ತಾನ? ಯಾವುದೇ ಕಾರಣಕ್ಕೂ ಸುಮ್ಕಾಗಲ್ಲ. ಬಿಗ್ ಬಾಸ್ ಮನೆ ಒಳಗೆ ಹೋಗಕ್ಕಿಂತ ಮುಂಚೆ ಏನು ದೌಲತ್ ತೋರಿಸಿದ್ನೋ ಈಗ ಅದ್ರ ತ್ರಿಬಲ್ ದೌಲತ್ ತೋರ್ಸಕ್ ನಿಂತ. ಆಮೇಕಿಂದ ದರ್ಶನ್ನ ಅವನು ಸೆಲೆಬ್ರಿಟಿನೇ ಅಲ್ಲ, ಅವನು ಹಂಗೆ ಹಿಂಗೆ ಆಳು ಮೂಳು ರೌಡಿ ಇವೆಲ್ಲ ಕತೆ ಎತ್ಕೊಂಡು ಇವನು ಅಲ್ಲಿಗೆ ಸೆಲೆಬ್ರಿಟಿ ಆಗೇ ಬಿಟ್ಟ. ಅವಾಗ ಇದ್ದಿದ್ದು ಕಾಂಟ್ರವರ್ಸಿಲಿ ಡಿ ಬಾಸ್ ಬಗ್ಗೆ ಮಾತಾಡಿದ್ರೆ ವೈರಲ್ ಆಗ್ತಿದ್ರು. ಆಮೇಲೆ ಡಿ ಬಾಸ್ ಸ್ವಲ್ಪ ಕಮ್ಮಿ ಆದ್ಮೇಲೆ ಆ ಕೇಸಿನ ಬಗ್ಗೆ ಸ್ವಲ್ಪ ಕಮ್ಮಿ ಆಗ್ತಾ ಬಂದಂಗೆ ಇವನು ದರ್ಶನ್ ಬಗ್ಗೆ ಬೈಕಣಕ್ ನಿಂತ. ಅವಾಗ ಇನ್ನೊಂದಷ್ಟು ಜನ ಫ್ಯಾನ್ಸು ಅವ್ನ ಮನೆ ಒಳಗೆ ನುಗ್ಗಿ ಮನೇಲಿರೋ ಐಟಮ್ನ ಅವನು ಎಲ್ಲ ಚಚ್ಚಾಕಕ್ಕೆ ಅಂತ ಹೋಗಿದ್ರು. ಬಟ್ ಆಗಿಲ್ಲ ಅಂತೇಳಿ ಅದನ್ನೂ ವಿಡಿಯೋ ಮಾಡಾಕಿದ್ದ. ಪ್ರತಿ ಒಂದಕ್ಕೂ ತಲೆ ತಿಂದು ಎಳಿತಾನೆ ಅಂದರೆ ಅಲ್ಲಿ ಕಡೆ. ಈ ನನ್ನ ಮಗನ ವಿಡಿಯೋ ನೋಡೋಕ್ಕಾಗದೆ ನಗೋಕ್ಕಾಗದೆ ಎಲ್ಲಿ ಬೇರೆ ನಮ್ಮ ಮಗನ ಬೈದ್ರೆ ಅದಕ್ಕೂ ಕೇಸ್ ಹಾಕ್ಬಿಟ್ಟು ಒಳಗೆ ತೊಳ್ತಾರೋ ಅಂತೇಳಿ ಒಳಗೆ ಕೂದಿತ್ಕೊಂಡು ಸುಮ್ಕೆಲೆ ಇರ್ತಾರೆ ಅಕ್ಕಪಕ್ಕ ಇರೋ ಜನಗಳು ನೋಡಿ ಸಾಕು. ಇವನ ಹತ್ರ ಜಾಸ್ತಿ ಯಾರು ಕಿರಿಕ್ ಮಾಡ್ಕೊಳಕ್ಕಾಗಲ್ಲ. ಏನಕ್ಕೆ ಅಂದ್ರೆ ಇವನು ದೊಡ್ಡ ಡಾನ್ ಅಂತಲ್ಲ. ನಾಯಿ ಜೊತೆ ಬೊಗ್ಳ್ಕೊಂಡ್ ಕುಂತ್ರೆ ನಾವು ನಾಯಿ ಲೆಕ್ಕ ಹಾಕ್ತೀವಿ ಅನ್ನೋ ಲೆಕ್ಕಾಚಾರಕ್ಕೆ ಸುಮ್ಕೆಲೆ ಆಗೋಗ್ತಾರೆ. ಇವತ್ತು ಆಕಸ್ಮಿಕವಾಗಿ ಕೆಲವು ಡ್ರಗ್ ಪೆಡಲರ್ಗಳು, ಕೆಲವು ಡ್ರಗ್ ಯೂಸರ್ಸ್ ಮತ್ತೆ ಡಿಸ್ಟ್ರಿಬ್ಯೂಟರ್ಸ್ ನನ್ನ ಮೇಲೆ ಆಕ್ರಮಣ ಮಾಡಿದರು. ಇದೇ ಅಣ್ಣ ಇಂಥ ಮಾತು ಹೇಳ್ಬಿಟ್ಟೆ. ಅನ್ನದಿಂದ ಮಾತಾಡೋಣ. ಅವ್ರು ನೋಡ್ರೆ ನಿನ್ಕಿಂತ ಯಾಕೆ ಹೋಗೋರು ಅವ್ನ ಡ್ರಗ್ಸ್ ತಾಣ್ತವ್ರೆ ಅಂತ ಅನ್ನಕ್ಕಾಗುತ್ತಾ? ನೋಡು ನಿನ್ಕಿಂತ ಎಷ್ಟು ಚೆನ್ನಾಗೆ ಇಕ್ತವ್ರೆ. ಬುಲ್ಡಿಂಗ್ ಇಕ್ತವನಲ್ಲ ಅವನು ರಿಯಲ್ ಎಸ್ಟೇಟ್ ಅಲ್ಲಿ ಇರೋದು ಅಂತ ಹೇಳಿ ಎಲ್ಲರಿಗೂ ಗೊತ್ತೈತಣ್ಣ. ಅವ್ರು ಈ ವಿಡಿಯೋನ ಅಕಸ್ಮಾತ್ ಏನಾದ್ರು ನಮ್ ಜಗದೀಶ್ ಅಣ್ಣ ನೋಡ್ಬಿಟ್ರೆ ತಿರ್ಗಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡು ಒಂದು ಡೈಲಾಗ್ ಹೊಡಿತಾನೆ. ಹೇಯ್ ಬಾರಲ್ಲಿ ಅದೇನು ಕಿತ್ಕೊಂಡ್ರು ನಾವು ಮುಂಚೆಗೆ ದೊಡ್ಡ ರೌಡಿ ಅಂತದ್ರಲ್ಲಿ ಇವನ್ನೆಲ್ಲ ನೀವು ಮಾಡೋ ರೋಸ್ಟು ನಮ್ಮ ಶಾಲೆಗೆ ಸಮಾನ.
ಇಂಥವಕ್ಕೆಲ್ಲ ನಾನು ಎದುರೋ ಮಗನೇ ಅಲ್ಲ. ಬಾರೋ ನಿನ್ನ ಮೇಲೆ ಕೇಸ್ ಹಾಕಿ, ನೀನು ಯಾವರೋ ನಿಂದು ಬರೋ, ನಿಮ್ಮ ಮೇಲೆ ಕೇಸ್ ಹಾಕಿ ನಿಮ್ಮನ್ನು 14 ವರ್ಷ ಜೈಲು ಶಿಕ್ಷೆ ಅನುಭವಿಸ್ಲಿಲ್ಲ ಅಂದರೆ ನನ್ನ ಅಪ್ಪಂಗೆ ಹುಟ್ಟಿಲ್ಲ ಅಂತ ಹೇಳಿ ಬಿಲ್ಡಪ್ ಕೊಡ್ತೀಯಣ್ಣ. ಆದರೆ ಯಾರಿಗೂ ಇನ್ನೂ ಗೊತ್ತಿಲ್ಲ ನೀನು ನಿಜವಾಗ್ಲೂ ನಿಮ್ಮ ಅಪ್ಪಂಗೆ ಹುಟ್ಟಿಲ್ಲ ಅಂತೇಳಿ.